Good morning, dear students. Today we can discuss about the production possibility curve. Is a nothing but production possibility curve. It shows that all of the different combinations of output that can be produced given current resources and technology. ವಿದ್ಯಾರ್ಥಿಗಳೇ, ಉತ್ಪಾದನಾ ಸಾಧ್ಯತಾ ಗಡಿ ಇಲ್ಲಿ ಈಗಾಗಲೇ ನೀವು ಅಧ್ಯಯನ ಮಾಡಿದ್ದೀರಿ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುತ್ತಾನೆ. ನಿಮ್ಗೆ ಗೊತ್ತೇ ಇದೆ, ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಮಾನವನ ಎಲ್ಲ ಬಯಕೆಗಳು ಈಡೇರುವುದಿಲ್ಲ, ಕಾರಣ ಸಂಪನ್ಮೂಲಗಳ ಕೊರತೆ. ಈ ಒಂದು ವಿಷಯದ ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಸಂಪನ್ಮೂಲಗಳು ಮಿತವಾಗಿರುತ್ತವೆ ಎನ್ನುವುದನ್ನು ಕಳೆದ ಪ್ರಥಮ ವರ್ಷದಲ್ಲಿ ನೀವು ಈ ವಿಷಯವನ್ನು ಅಧ್ಯಯನ ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಸಮಾಜ ಅಥವಾ ದೇಶ, ಈ ಸಮಾಜವು ಸಹ ಈ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುತ್ತದೆ. ಅಂದರೆ ಸಮಾಜದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಉತ್ಪಾದನಾ ಚಟುವಟಿಕೆಯಲ್ಲಿ ಹೇಗೆ ಹಂಚಿಕೆ ಮಾಡಬೇಕೆಂದು ಸರ್ಕಾರ ಇಲ್ಲಿ ನಿರ್ಧರಿಸಬೇಕಾಗುತ್ತದೆ. ಅದೇ ರೀತಿ ಸಂಪನ್ಮೂಲಗಳು ಪರ್ಯಾಯ ಉಪಯೋಗಗಳನ್ನು ಹೊಂದಿದೆ. ಉದಾಹರಣೆ, ನಾವು ನೀರನ್ನು ತೆಗೆದುಕೊಳ್ಳೋಣ. ಈಗ ನೀರಿದೆ, ಇದನ್ನು ನಾವು ಕುಡಿಲಿಕ್ಕೆ ಬಳಸ್ತೇವೆ, ಮನೆಯ ಗೃಹ ಕೃತ್ಯ ಚಟುವಟಿಕೆಗಳಿಗೆ ನಾವು ಬಳಸ್ತೇವೆ. ಉದಾಹರಣೆ, ಅಡುಗೆ ಮಾಡಲು, ಬಟ್ಟೆ ತೊಳೆಯಲು, ಪಾತ್ರೆ ತೊಳೆಯಲು. ಅದೇ ರೀತಿ ಆರ್ಥಿಕ ಚಟುವಟಿಕೆಗಳಿಗೂ ನಾವು ನೀರನ್ನು ಬಳಸ್ತೀವಿ. ಕೃಷಿ ಚಟುವಟಿಕೆಗಳಿಗಾಗಿ, ಅದೇ ರೀತಿ ಕೈಗಾರಿಕೆಗಳಿಗಾಗಿ ಇತ್ಯಾದಿ ಚಟುವಟಿಕೆಗಳು ನಾವು ಮಾಡ್ತೀವಿ, ನೀರನ್ನು ಬಳಸ್ತೇವೆ. ಆದರೆ ನೀವು ಕೇಳ್ಬೋದು, ಸರ್, ನಮ್ಮ ಭಾರತ 75% ನೀರನ್ನು ಸುತ್ತುವರೆದಿದೆ. ಅಂದರೆ ಮುಕ್ಕಾಲು ಭಾಗ ನಮ್ಮ ಭಾರತ ದೇಶದಲ್ಲಿ ನೀರು ಆವರಿಸಿಕೊಂಡಿದೆ ಅಂತ ಹೇಳ್ತೀವಿ. ಆದರೆ ಸಮುದ್ರದ ನೀರು, ಅದನ್ನು ನಾವು ಉತ್ಪಾದನಾ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಕೃಷಿ ಚಟುವಟಿಕೆಗಳು ಆ ನೀರನ್ನು ಬಳಸಿಕೊಳ್ಳೋಕೆ ಆಗೋದಿಲ್ಲ, ಮನೆಯ ಚಟುವಟಿಕೆಗಳು ಬಳಸಿಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ಈ ನೀರೇನಿದೆ, ಕುಡಿಯುವ ನೀರು, ಇದು ಅತ್ಯಲ್ಪವಾಗಿದೆ. ಇವತ್ತು ವಿವಿಧ ತಜ್ಞರು ಹೇಳಿದ್ದಾರೆ, ಕುಡಿಯುವ ನೀರು 2.4% ಮಾತ್ರ ಇದೆ. ಇಂತಹ ಮಿತವಾದ ನೀರಿನ ಸಂಪನ್ಮೂಲ ಇದು ಪರ್ಯಾಯ ಬಳಕೆಯನ್ನು ಹೊಂದಿದೆ. ಅದೇ ರೀತಿ ಎಲ್ಲ ರೀತಿಯ ಸಂಪನ್ಮೂಲಗಳು ಸಹ ಪರ್ಯಾಯ ಬಳಕೆಯನ್ನು ಹೊಂದಿದೆ. ಅದೇ ರೀತಿಯಲ್ಲಿ ನಾವು ಸರಳವಾಗಿ ಈ ಉತ್ಪಾದನಾ ಸಾಧ್ಯತಾ ಗಡಿಯಲ್ಲಿ ಈ ಸಂಪನ್ಮೂಲಗಳನ್ನು ಹೇಗೆ ಹಂಚಿಕೆ ಮಾಡಲಾಗುತ್ತದೆ ಅನ್ನೋದನ್ನು ಈ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ತಿಳ್ಕೋಬಹುದು. ಅಂದರೆ ಇಲ್ಲಿ ಸರಳವಾಗಿ ನಾವೇನಿರ್ತೀವಿ, ವಿವಿಧ ಸರಕು ಮತ್ತು ಸೇವೆಗಳಿಗೆ ಈ ಕೊರತೆ ಸಂಪನ್ಮೂಲಗಳನ್ನು ಹೇಗೆ ಹಂಚಿಕೆ ಮಾಡಲಾಗುತ್ತದೆ ಎಂಬ ಒಂದು ವಿಷಯವನ್ನು ಈ ಒಂದು ಪರಿಕಲ್ಪನೆಯಲ್ಲಿ ನಾವು ತಿಳ್ಕೋಬಹುದು. ಅದೇ ರೀತಿಯಲ್ಲಿ ನೀಡಲಾದ ಒಟ್ಟು ಪ್ರಮಾಣದ ಸಂಪನ್ಮೂಲಗಳನ್ನು ಹಲವು ವಿಧಗಳಲ್ಲಿ ಹಂಚಿಕೆ ಮಾಡುವ ಸಾಧ್ಯತೆಗಳಿರುತ್ತವೆ. ಅಂದರೆ ಸಂಪನ್ಮೂಲಗಳನ್ನು ಈಗಾಗಲೇ ನೀಡಲಾಗಿದೆ, ಆ ಸಂಪನ್ಮೂಲಗಳನ್ನು ಹಲವು ವಿಧಗಳಲ್ಲಿ ಹಂಚಿಕೆ ಮಾಡಲಾಗುತ್ತದೆ. ಈ ಒಂದು ಹಂಚಿಕೆ ಮಾಡಿದ ನಂತರ ಸರಕು ಮತ್ತು ಸೇವೆಗಳ ಉತ್ಪಾದನಾ ಸಾಧ್ಯತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ನಾವಿಲ್ಲಿ ತಿಳ್ಕೋಬಹುದು. ಈಗ ಉದಾಹರಣೆ, ಒಂದು ಆರ್ಥಿಕತೆ ತನ್ನ ಬಳಿ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಧಾನ್ಯ ಅಥವಾ ಹತ್ತಿ ಉತ್ಪಾದಿಸಲು ಬಯಸುತ್ತದೆ. ಆ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ಅಧ್ಯಯನ ಮಾಡೋಣ. ಉತ್ಪಾದನಾ ಸಾಧ್ಯತಾ ಗಡಿ ಅಥವಾ ರೇಖೆ ಎಂದರೇನು? ಒಂದು ಆರ್ಥಿಕತೆ ತನ್ನಲ್ಲಿ ಲಭ್ಯವಿರುವ ಮಿತವಾದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದಿಸಬಹುದಾದ ಧಾನ್ಯ ಅಥವಾ ಹತ್ತಿಯ ಸಂಯೋಜನೆಯನ್ನು ಪ್ರತಿನಿಧಿಸುವ ರೇಖೆಗೆ ಉತ್ಪಾದನಾ ಸಾಧ್ಯತಾ ಗಡಿ ಅಥವಾ ರೇಖೆ ಎಂದು ಕರೆಯುತ್ತೇವೆ. ಅಂದರೆ ಉತ್ಪಾದನಾ ಸಾಧ್ಯತಾ ಒಂದು ರೇಖಾಚಿತ್ರ ಕೊಡಲಾಗಿದೆ. ಇದರ ಅರ್ಥ ಏನೆಂದರೆ, ಒಂದು ಆರ್ಥಿಕತೆ, ಅದು ಯಾವುದೇ ಇರಬಹುದು, ಒಂದು ಆರ್ಥಿಕತೆಯು ತನ್ನ ಬಳಿ ಲಭ್ಯವಿರುವಂತಹ ಮಿತವಾದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದಿಸಬಹುದಾದ ಧಾನ್ಯ ಅಥವಾ ಹತ್ತಿಯ ಸಂಯೋಜನೆಯನ್ನು ತೋರಿಸುವ ರೇಖೆಗೆ ಉತ್ಪಾದನಾ ಸಾಧ್ಯತಾ ರೇಖೆ ಎಂದು ಕರೆಯುತ್ತೇವೆ. ಇಲ್ಲಿ ಗಮನಿಸಿ, ಇಲ್ಲಿ ಸಂಪನ್ಮೂಲಗಳು ಮಿತವಾಗಿವೆ,
ಮತ್ತು ಈಗಾಗಲೇ ಅವುಗಳನ್ನು ನೀಡಲಾಗಿರುತ್ತದೆ. ಅದೇ ಹಿತವಾದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಧಾನ್ಯ ಅಥವಾ ಹತ್ತಿಯ ಉತ್ಪಾದನೆಯ ಸಂಯೋಜನೆ ಯಾವ ರೀತಿ ಇರ್ತದೆ ಅನ್ನೋದು ನಮ್ಮ ಕೋಷ್ಟಕದ ಮೂಲಕ ನಾವಿಲ್ಲಿ ತಿಳ್ಕೋಬಹುದು. ಈಗ ಉದಾಹರಣೆ ಒಂದು ಕೋಷ್ಟಕ ಇದೆ, ಉತ್ಪಾದನಾ ಸಾಧ್ಯತಾ ಸಂಯೋಜನೆ ಕೋಷ್ಟಕ. ಇಟ್ಸ್ ಅ ಪ್ರೊಡಕ್ಷನ್ ಪಾಸಿಬಿಲಿಟಿ ಟೇಬಲ್. ಇಲ್ಲಿ ಪಾಸಿಬಿಲಿಟೀಸ್ ಆರ್ ಗಿವನ್ A, B, C, D, E. Here grain are given in units 0, 1, 2, 3, 4. Cotton in units 10, 9, 7, 4, 0. ಈ ಉತ್ಪಾದನಾ ಸಾಧ್ಯತಾ ಕೋಷ್ಟಕದಲ್ಲಿ ನಾವೀಗ ಪರಿಗಣಿಸೋಣ. ಮೊದಲನೆಯ ಕಾಲಂನಲ್ಲಿ ಸಾಧ್ಯತೆಗಳಿವೆ. ಸಾಧ್ಯತೆ ಅಂದರೆ ಸಂಯೋಜನೆ. ಆಮೇಲೆ ಧಾನ್ಯ ಇದೆ, ಅದು ಯಾವುದೋ ಒಂದು ಗೊತ್ತಿಲ್ಲ, ಧಾನ್ಯ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಘಟಕಗಳಲ್ಲಿ ಮಾಪನ ಮಾಡ್ತೇವೆ. ಅದೇ ರೀತಿ ಹತ್ತಿಯನ್ನು ಕೊಡಲಾಗಿದೆ, ಅದು ಸಹ ಘಟಕಗಳಲ್ಲಿ ಮಾಪನ ಮಾಡಲಾಗ್ತದೆ. ಈಗ ಮೊದಲನೇ ಸಂಯೋಜನೆ ಇದೆ ಎ. ಈಗ ಒಂದು ವೇಳೆ ಆರ್ಥಿಕತೆ ತನ್ನ ಬಳಿ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗರಿಷ್ಠ ಹತ್ತಿ ಉತ್ಪಾದಿಸಬೇಕೆಂಬ ಒಂದು ಬಯಕೆಯನ್ನು ಇಡುತ್ತದೆ. ಇಂತಹ ಸಂದರ್ಭದಲ್ಲಿ ಅದೇನು ಮಾಡೋದಂದರೆ ಆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಎ ಸಂಯೋಜನೆಯಲ್ಲಿ 10 ಘಟಕದ ಹತ್ತಿಯನ್ನು ಉತ್ಪಾದಿಸುತ್ತದೆ. ಅಂದರೆ ಎಲ್ಲ ಸಂಪನ್ಮೂಲಗಳು ಯಾವ ಒಂದು ಉತ್ಪಾದಕ ಚಟುವಟಿಕೆ ಬಳಸಿಕೊಂಡಿದೆ ಅಂದರೆ ಹತ್ತಿಯ ಒಂದು ಉತ್ಪಾದನೆ ಇದೆ. ಗರಿಷ್ಠ ಅಂದರೆ 10 ಘಟಕದ ಹತ್ತಿಯನ್ನು ಉತ್ಪಾದನೆ ಮಾಡ್ತದೆ. ಯಾವ ಸಂಯೋಜನೆ ಅಂದರೆ ಇದು ಎ ಸಂಯೋಜನೆ ಇದೆ. ಆದರೆ ಧಾನ್ಯ ಮಾತ್ರ ಉತ್ಪಾದನೆ ಶೂನ್ಯವಾಗಿರುತ್ತದೆ. ಯಾಕೆ? ಸಂಪನ್ಮೂಲವನ್ನು ಇಲ್ಲಿ ವಿನಿಯೋಗಿಸಲಾಗಿರುತ್ತದೆ. ಅದೇ ರೀತಿ ಒಂದು ವೇಳೆ ಆರ್ಥಿಕತೆ ಹೆಚ್ಚಿನ ಧಾನ್ಯ ಉತ್ಪಾದಿಸಲು ಬಯಸಿದರೆ ಆವಾಗ ತನ್ನೆಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಎಷ್ಟು ಘಟಕದ ಧಾನ್ಯ ಉತ್ಪಾದಿಸ್ತದೆ ಅಂದರೆ 4 ಘಟಕದ ಧಾನ್ಯವನ್ನು ಉತ್ಪಾದಿಸ್ತದೆ. ಅದು ಯಾವ ಸಂಯೋಜನೆ ಇದೆ ಅಂದರೆ ಈ ಸಂಯೋಜನೆ ಇದೆ. ಇಲ್ಲಿ 4 ಘಟಕದ ಧಾನ್ಯವನ್ನು ಉತ್ಪಾದಿಸುತ್ತದೆ, ಆದರೆ 0 ಘಟಕದ ಹತ್ತಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇಲ್ಲಿ ಎ ಘಟಕದಲ್ಲಿ ಅಂದರೆ ಎ ಸಂಯೋಜನೆಯಲ್ಲಿ 10 ಘಟಕದ ಹತ್ತಿಯನ್ನು ಉತ್ಪಾದಿಸುತ್ತದೆ, ಇದು ಗರಿಷ್ಠವಾಗಿರುತ್ತದೆ, ಆದರೆ ಧಾನ್ಯ ಶೂನ್ಯ. ಈ ಸಂಯೋಜನೆಯಲ್ಲಿ 4 ಘಟಕ ಗರಿಷ್ಠ ಧಾನ್ಯವನ್ನು ಉತ್ಪಾದಿಸುತ್ತದೆ, ಆದರೆ ಹತ್ತಿ ಶೂನ್ಯ ಆಗುತ್ತದೆ, ಉತ್ಪಾದನೆ ಶೂನ್ಯ. ಅದೇ ರೀತಿ ಇನ್ನೂ ಹಲವಾರು ಸಾಧ್ಯತಾ ಸಂಯೋಜನೆಗಳಿದ್ದಾವೆ. ಈಗ ಉದಾಹರಣೆ ಬಿ ಸಂಯೋಜನೆ ಇದೆ. ಇಲ್ಲಿ ಏನು ಮಾಡೋದು ಅಂದರೆ ಸಮಾಜ ಅಥವಾ ಆರ್ಥಿಕತೆ 1 ಘಟಕದ ಧಾನ್ಯವನ್ನು ಉತ್ಪಾದಿಸಬಹುದು, 9 ಘಟಕದ ಹತ್ತಿಯನ್ನು ಉತ್ಪಾದಿಸಬಹುದು. ಬಿ ಸಂಯೋಜನೆ ಇದೆ. ಅಥವಾ ಸಿ ಸಂಯೋಜನೆ ಇದೆ. ಈ ಸಿ ಸಂಯೋಜನೆಯಲ್ಲಿ 2 ಘಟಕದ ಧಾನ್ಯವನ್ನು ಉತ್ಪಾದಿಸಬಹುದು ಮತ್ತು 7 ಘಟಕದ ಹತ್ತಿಯನ್ನು ಉತ್ಪಾದಿಸಬಹುದು. ಅಥವಾ ಇನ್ನೊಂದು ಸಂಯೋಜನೆ ಇದೆ ಡಿ ಸಂಯೋಜನೆ. ಇಲ್ಲಿ 3 ಘಟಕದ ಧಾನ್ಯವನ್ನು ಉತ್ಪಾದಿಸಬಹುದು ಮತ್ತು 4 ಘಟಕದ ಹತ್ತಿಯನ್ನು ಉತ್ಪಾದಿಸಬಹುದು. ಅದೇ ರೀತಿ ಈ 5 ಸಂಯೋಜನೆಗಳಲ್ಲಿ ಎ ಸಂಯೋಜನೆ ಗರಿಷ್ಠ 10 ಘಟಕದ ಹತ್ತಿ ಉತ್ಪಾದಿಸಲು ಸಾಧ್ಯವಾಗುತ್ತದೆ. ಈ ಸಂಯೋಜನೆಯಲ್ಲಿ ಗರಿಷ್ಠ 4 ಘಟಕದ ಧಾನ್ಯವನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ. ಉಳಿದ ಸಂಯೋಜನೆ ಬಿ, ಸಿ, ಡಿ ಇಲ್ಲಿ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆ 2 ಸರಕುಗಳ ಉತ್ಪಾದನೆ ಮಾಡಲು ಪ್ರಯತ್ನಿಸುತ್ತದೆ. ಅದೇ ರೀತಿ ಉತ್ಪಾದನಾ ಸಾಧ್ಯತಾ ಒಂದು ಗಡಿಯನ್ನು ಈ ಚಿತ್ರವನ್ನು ತಿಳ್ಕೊಳ್ಳಲಾಗಿದೆ. ಉತ್ಪಾದನಾ ಸಾಧ್ಯತಾ ರೇಖೆ ಅಥವಾ ಗಡಿ ಎರಡೂ ಒಂದೇ. ಇಲ್ಲಿ OY ಲಂಬ ರೇಖೆಯಲ್ಲಿ ಹತ್ತಿಯನ್ನು ಮಾಪನ ಮಾಡಲಾಗುತ್ತದೆ, OX ತಳ ರೇಖೆಯಲ್ಲಿ ಧಾನ್ಯವನ್ನು ಮಾಪನ ಮಾಡಲಾಗುತ್ತದೆ. ಆಮೇಲೆ ಇದು ಉತ್ಪಾದನಾ ಸಾಧ್ಯತಾ ರೇಖೆ PPC ಕರ್ವ್, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. PPC ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ 1 ಮಾರ್ಕ್ಸಿಗೆ ಕೇಳಬಹುದು. PPCಯನ್ನು ವಿಸ್ತರಿಸಿ ಅಂತ ಕೇಳಿದಾಗ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, ಕನ್ನಡದಲ್ಲಿ ಉತ್ಪಾದನಾ ಸಾಧ್ಯತಾ ರೇಖೆ. ಈಗಾಗಲೇ ನಿಮಗೆ ಹೇಳಿದ್ದೀವಿ, ಉತ್ಪಾದನಾ ಸಾಧ್ಯತಾ ರೇಖೆ ಅಂದರೆ ಒಂದು ಆರ್ಥಿಕತೆ ತನ್ನ ಬಳಿ ಲಭ್ಯ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಧಾನ್ಯ ಮತ್ತು ಹತ್ತಿಯನ್ನು ಉತ್ಪಾದಿಸುವ ಸಾಧ್ಯತಾ ಸಂಯೋಜನೆಯನ್ನು ತೋರಿಸುವ ರೇಖೆಗೆ ಉತ್ಪಾದನಾ ಸಾಧ್ಯತಾ ರೇಖೆ ಎಂದು ಕರೆಯುತ್ತೇವೆ. ಅದೇ ರೀತಿ ಈ ಸಂಯೋಜನೆಗಳನ್ನು ಈ ರೇಖೆ ಮೇಲೆ ಕೊಡಲಾಗಿದೆ. ಎ ಸಂಯೋಜನೆ, ಬಿ ಸಂಯೋಜನೆ,
ಸಿ ಸಂಯೋಜನೆ, ಡಿ ಸಂಯೋಜನೆ ಮತ್ತು ಇ ಸಂಯೋಜನೆ. ಈ ಉತ್ಪಾದನಾ ಸಾಧ್ಯತಾ ರೇಖೆಯ ಮೇಲೆ ಬರುವ ಯಾವುದೇ ಬಿಂದುವಾಗಿರ್ಬೋದು ಅದು ಧಾನ್ಯ ಮತ್ತು ಹತ್ತಿಯ ಉತ್ಪಾದನೆಯನ್ನು ಅದು ನಮಗೆ ತಿಳಿಸಿಕೊಡ್ತದೆ. ಅಂದರೆ ಯಾವ ರೀತಿ ಸಂಪನ್ಮೂಲವನ್ನು ಬಳಸಿಕೊಂಡು ಈ ಎರಡು ಸರಳನ್ನು ಉತ್ಪಾದಿಸಬಹುದು. ಈಗ ಇಲ್ಲಿ ನೋಡಿ ಎ ಬಿಂದು ಇದು ಗರಿಷ್ಠವಾಗಿರುತ್ತದೆ, ಅಂದರೆ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸಬಹುದು. ಈ ಕೋಷ್ಟಕದಲ್ಲಿ ನಾವು ಈಗಾಗಲೇ ಹೇಳಿದ್ದೇನೆ, ಎ ಸಂಯೋಜನೆಯಲ್ಲಿ 10 ಘಟಕದ ಹತ್ತಿಯನ್ನು ಉತ್ಪಾದಿಸುತ್ತದೆ. ಅಂದರೆ ತನ್ನೆಲ್ಲ ಸಂಪನ್ಮೂಲವನ್ನು ಇಲ್ಲಿ ಬಳಸಿಕೊಂಡು 10 ಘಟಕವನ್ನು ಉತ್ಪಾದಿಸುತ್ತದೆ. ಆದರೆ ಧಾನ್ಯ ಮಾತ್ರ ಶೂನ್ಯವಾಗಿರುತ್ತದೆ. ಈ ಕೋಷ್ಟಕದಲ್ಲಿ ನಾವು ಅದನ್ನು ಬರೆದಿದ್ದೇವೆ. ಅದೇ ರೀತಿ ಇಲ್ಲಿ ಕೆಳಗಡೆ ಈ ಸಂಯೋಜನೆ ಇದೆ. ಇಲ್ಲಿ ಏನು ಮಾಡೋದು ಅಂದರೆ ಈಗಾಗಲೇ ಹೇಳಿದಂತೆ ಒಂದು ಆರ್ಥಿಕತೆ ತನ್ನೆಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗರಿಷ್ಠ 4 ಘಟಕದ ಧಾನ್ಯವನ್ನು ಉತ್ಪಾದಿಸುತ್ತದೆ. ಇಲ್ಲಿ ಈ ಸಂಯೋಜನೆ ಇದು ಗರಿಷ್ಠ ಧಾನ್ಯ ಉತ್ಪಾದನೆಯನ್ನು ತೋರಿಸುತ್ತದೆ, ಆದರೆ ಹತ್ತಿ ಉತ್ಪಾದನೆ ಶೂನ್ಯವಾಗುತ್ತದೆ. ಅದೇ ರೀತಿ ಬಿ ಸಂಯೋಜನೆ ಇದೆ. ಬಿ ಸಂಯೋಜನೆಯಲ್ಲಿ 1 ಘಟಕದ ಧಾನ್ಯ 9 ಘಟಕದ ಹತ್ತಿಯನ್ನು, ಸಿ ಸಂಯೋಜನೆ 2 ಘಟಕದ ಧಾನ್ಯ ಮತ್ತು 7 ಘಟಕದ ಹತ್ತಿಯನ್ನು, ಡಿ ಸಂಯೋಜನೆಯಲ್ಲಿ 3 ಘಟಕದ ಧಾನ್ಯ ಮತ್ತು 4 ಘಟಕದ ಹತ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಈ ರೀತಿ ಉತ್ಪಾದನಾ ಸಾಧ್ಯತೆ ರೇಖೆಯ ಮೇಲೆ ಬರುವ ಯಾವುದೇ ಬಿಂದುವು ಎರಡು ಸರಳ ಉತ್ಪಾದನಾ ಸಾಧ್ಯತೆಯನ್ನು ನಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು 4 ಮಾರ್ಕ್ಸಿಗೆ ವಿವರಿಸಿರಿ ಅಂತ ಕೇಳ್ತಾನೆ. ಅಂದರೆ ಉತ್ಪಾದನಾ ಸಾಧ್ಯತಾ ಗಡಿ ಇದನ್ನು ವಿವರಿಸಿರಿ. ನೀವೇನು ಮಾಡಬೇಕು ಅಂತಂದರೆ ಉತ್ಪಾದನಾ ಸಾಧ್ಯತಾ ರೇಖೆ ಅಥವಾ ಗಡಿ ಇದರ ಅರ್ಥವನ್ನು ಬರೀಬೇಕು. ಬರೆದ ನಂತರ ಉದಾಹರಣೆಯನ್ನು ಬರೀಬೇಕು. ಬರೆದ ನಂತರ ಇಲ್ಲಿ ಕೋಷ್ಟಕವನ್ನು ಕೊಡಬೇಕಾಗ್ತದೆ. ಕೋಷ್ಟಕವನ್ನು ಬರೆದ ನಂತರ ಈ ರೇಖಾಚಿತ್ರ ಬರೆದು ಅಲ್ಲಿ ಅದರ ಒಂದು ವಿವರಣೆಯನ್ನು ಬರೆದರೆ ನಿಮಗೆ 4 ಮಾರ್ಕ್ಸ್ ನಿಮಗೆ ಲಭಿಸುತ್ತದೆ. ಈ ಒಂದು 2020 ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು 4 ಮಾರ್ಕ್ಸಿಗೆ ಕೇಳಿದಾನ. ಅದೇ ರೀತಿ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಈ ಆರ್ಥಿಕ ಚಟುವಟಿಕೆಗಳ ಸಂಘಟನೆಯನ್ನು ಅಧ್ಯಯನ ಮಾಡೋಣ. ಧನ್ಯವಾದಗಳು.